2027ರ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಗೆ ಡೇಟ್ ಫಿಕ್ಸ್ ಆಗಿದೆ. ಹೌದು, ಮುಂದಿನ ವರ್ಷದ ಜೂನ್ 18ರಿಂದ ಟೂರ್ನಿ ಆರಂಭವಾಗಲಿದ್ದು ಜುಲೈ 4ರಂದು ಫೈನಲ್ ಮ್ಯಾಚ್ ನಡೆಯುತ್ತೆ. ಇನ್ನು ಈ ಟೂರ್ನಿಯ ಆತಿಥ್ಯವನ್ನ ಬಾಂಗ್ಲಾದೇಶ ವಹಿಸಿಕೊಳ್ಳಲಿದೆ. ಇನ್ನು 2027ರ ವರ್ಷಾಂತ್ಯದಲ್ಲಿ ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಹಾಗೂ ನಮೀಬಿಯಾದಲ್ಲಿ ಐಸಿಸಿ ಏಕದಿನ ವಿಶ್ವಕಪ್ ನಡೆಯುತ್ತೆ. ಇದಕ್ಕೆ ಪೂರಕವಾಗಿ ಏಷಿಯನ್ ಕ್ರಿಕೆಟ್ ಕೌನ್ಸಿಲ್ ಈ ಬಾರಿಯ ಏಷ್ಯಾ ಕಪ್ ಅನ್ನು 50 ಓವರ್ಗಳ ಏಕದಿನ ಮಾದರಿಯಲ್ಲೇ ಆಯೋಜಿಸಲು ಡಿಸೈಡ್ ಮಾಡಿದೆ. ಇನ್ನು ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ಟೂರ್ನಿಯನ್ನ ಯಶಸ್ವಿಯಾಗಿ ನಡೆಸಲು 3 ಪ್ರಮುಖ ನಗರಗಳ ಸ್ಟೇಡಿಯಂ ಅನ್ನ ಪ್ರಸ್ತಾಪಿಸಿದೆ. ಈ ಸ್ಟೇಡಿಯಂಗಳಿಗೆ ಎಸಿಸಿ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗೋದು ಕೂಡ ಕನ್ಫರ್ಮ್ ಆಗಿದೆ. ಶೇರೆ ಬಾಂಗ್ಲಾ ರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ, ಚತ್ತೋಗ್ರಾಮ್ ವೀರ್ ಶ್ರೇಷ್ಠ ಫ್ಲೈಟ್ ಲೆಫ್ಟಿನೆಂಟ್ ಮತಿಯೂರ್ ರೆಹಮಾನ್ ಕ್ರೀಡಾಂಗಣ ಮತ್ತು ಸೈಲ್ಹೆಟ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ಏಷ್ಯಾ ಕಪ್ ಪಂದ್ಯಕ್ಕೆ ಸಿದ್ಧಗೊಳಿಸಲಾಗಿದೆ. ಇನ್ನು ಈ ಟೂರ್ನಿಯ ಫೈನಲ್ ಮ್ಯಾಚ್ ಅನ್ನ ಢಾಕಾದ ಶೇರ್-ಎ ಬಾಂಗ್ಲಾ ರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಆಯೋಜಿಸಲು ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ಪ್ಲಾನ್ ಮಾಡಿಕೊಂಡಿದೆ. ಇನ್ನು ಈ ಬಾರಿಯ ಏಷ್ಯಾ ಕಪ್ನಲ್ಲೂ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಒಂದೇ ಗ್ರೂಪ್ನಲ್ಲಿ ಕಾಣಿಸಿಕೊಳ್ಳಲಿದೆ. ಹೀಗಾಗಿ ಸಾಂಪ್ರದಾಯಿಕ ಬದ್ಧ ವೈರಿಗಳು ಲೀಗ್ ಹಂತದಲ್ಲೇ ಮುಖಾಮುಖಿಯಾಗಲಿವೆ. ಇನ್ನು ಎಷ್ಟು ತಂಡಗಳು ಕಣಕ್ಕಿಳಿಯಲಿವೆ ಅನ್ನೋದನ್ನು ನೋಡೋದಾದ್ರೆ, ಏಷ್ಯಾದ ಅಗ್ರ 5 ಪೂರ್ಣಾವಧಿ ಸದಸ್ಯ ರಾಷ್ಟ್ರಗಳಾದ ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ತಂಡಗಳು ಕಣಕ್ಕಿಳಿಯೋದು ಕನ್ಫರ್ಮ್. ಇನ್ನು ಅರ್ಹತಾ ಸುತ್ತಿನಲ್ಲಿ ಗೆದ್ದು ಬರುವಂತಹ ಒಂದು ಅಸೋಸಿಯೇಟ್ ತಂಡ ಕೂಡ ಸೇರ್ಪಡೆಯಾಗುತ್ತೆ. ಆಗ ಒಟ್ಟು 6 ತಂಡಗಳು ಕಣಕ್ಕಿಳಿಯಲಿವೆ. ಇನ್ನು ಬಾಂಗ್ಲಾದೇಶ ಕೊನೆಯದಾಗಿ 2016ರಲ್ಲಿ ಏಷ್ಯಾ ಕಪ್ T20 ಮಾದರಿಯನ್ನ ಆಯೋಜಿಸಿತ್ತು. ಈಗ ಸುದೀರ್ಘ 11 ವರ್ಷಗಳ ನಂತರ ಮತ್ತೆ ಆತಿಥ್ಯ ವಹಿಸಲು ಸಜ್ಜಾಗಿದೆ. ಅದರಂತೆ 2027ರ ಏಷ್ಯಾ ಕಪ್ ಏಕದಿನ ಟೂರ್ನಿ ಬಾಂಗ್ಲಾದೇಶದಲ್ಲಿ ನಡೆಯುತ್ತೆ.